ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಅವಾಗ 11 ಗಂಟೆ ಆಗೈತೆ. ಯಾವುದು ಡ್ಯೂಟಿನೇ ಬಂದಿಲ್ಲ. ಇಲ್ಲಿದ್ದ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡೋದು. ಮೊನ್ನೆ ಮಾತ್ರ ವರಷ್ಟು ಡ್ಯೂಟಿ ಏನು ಒಂದನ್ನು ಬೇಡವೆ. ಒಂದು ಡ್ಯೂಟಿ ಒಂದೇ ಒಂದು ಡ್ಯೂಟಿ, ಎರಡನೇ ಡ್ಯೂಟಿ ಕ್ಯಾನ್ಸಲ್ ಆಯಿತು. ಇಲ್ಲಿದ್ದ ಸೀದಾ ಮನೆ ತಗ್ಲಿದ್ದ ಜಿಂದಲ್ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಯಾವನ ಬಿದ್ದರೆ ಡ್ಯೂಟಿ ಮಾಡೋಣ, ಇಲ್ಲಾಂದರೆ ವೆಯ್ಟ್ ಮಾಡೋದಿಲ್ಲ ಸಾಯಂಕಾಲ ತನಕ. ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 3.5 ಕಿಲೋಮೀಟ್ರ್ ಐತೆ. ಮೇನ್ ರೋಡು. ಡ್ರಾಪ್ ಬಂದುಬಿಟ್ಟು ಶ್ರೀನಗರ ಬಿದ್ದೈತೆ, ಮೈಸೂರು ರೋಡು. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ಯಾರ. ಆ ಟೈಮ್ ಅವಾಗ 12:50 ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗಲ್ಲ. ಏನೋ ಡೋರ್ ಅಂತೆ ಐಟಮು ಲೋಡ್ ಮಾಡ್ಕೊಂಡು ಬನ್ನಿ. ಗೋಡನ್ನು ಸಾಯಿ ಎಂಟರ್ಪ್ರೈಸಸ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 12 ಗಂಟೆ ಆಯಿತು. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಏನು ಇಲ್ಲ ಪ್ಲೇವೇಡ್ ಡೋರ್ಸು ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಇವೆಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 22 ಕಿಲೋಮೀಟ್ರ್ ಐತೆ. 1 ಅವರ್ ತೋರಿಸ್ತೈತೆ. ಯಾವಾಗ ಬಂದರೂ ಗೊರಗುಂಟೆ ಪಾಳ್ಯ ಯಾವಾಗೂ ಜಾಮೆ. ಎಷ್ಟು ಇಲ್ಲೇ ಒಂದು 10 ನಿಮಿಷ ಕಾಯ್ದಿದ್ದೀನಿ. ಸಖತ್ ಜಾಮ್ ಅಂದರೆ ಜಾಮು. ನಾಯಿಂಡಳ್ಳಿದ ಇಲ್ಲಿ ಮುಂದೆ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡು ದೀಪಾಂಜಲಿ ಸ್ಟಾಪ್ ಬಿಟ್ಟು ಮುಂದೆ ಹೋಗ್ಬೇಕು. ಇಲ್ಲಿದ್ದ ಇನ್ನೂ 3.5 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 1:10 ಆಗೈತೆ. ಯಾರು ಇಲ್ಲ, ಎಲ್ಲ ಊಟಕ್ಕೆ ಹೋಗ್ಯಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು. ಫೋನ್ ಮಾಡಿದೆ ಕಸ್ಟಮರ್ಗೆ, ಬರ್ತಾರಿದೆ ಅಂತ ಹೇಳಿದ್ರು. ಟೈಮ್ 1:15 ಆಗೈತೆ. ಇವಾಗ ತಾನೇ ಬಂದಿರೋ ಅನ್ಲೋಡ್ ಮಾಡ್ತಾಯಿದ್ದಾರೆ ಗಾಡಿಗೆ. ಎಲ್ಲ ಕಂಪ್ಲೀಟ್ ಆಗೈತೆ. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ. ಕ್ಯಾಶ್ ಕೊಟ್ಟರು ಅಮೌಂಟು. ಅನ್ಲೋಡ್ ಮಾಡಿ ಗೇಟ್ ಹತ್ರ ಬಂದೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿಂದ 3.5 ಕಿಲೋಮೀಟ್ರ್ ಐತೆ ಚಾಮರಾಜಪೇಟೆ. ಡ್ರಾಪ್ ಬಂದುಬಿಟ್ಟು ಇದು ಪ್ಯಾಲೇಸ್ ಬಂದಿರುತ್ತೆ. ಪ್ಯಾಲೇಸ್ ಹತ್ರ ಗುಟ್ಟಹಳ್ಳಿಗೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಏನೋ ಡಿಸ್ಪಿನ್ ಇದಾವೆ ಅಂತ ಒಂದು 4 ಬಾಕ್ಸು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಬರೀ 3.5 ಕಿಲೋಮೀಟ್ರಿಗೆ 22 ನಿಮಿಷ ತೋರಿಸ್ತೈತೆ. ಫುಲ್ ಜಾಮ್. ಇದು ಮೈಸೂರು ಮೇನ್ ರೋಡ್. ಹಿಂಗೆ ಸ್ಟ್ರೈಟ್ ಹೋದರೆ ಟೌನಲ್ಲಿ ಹೋಗುತ್ತೆ. ಈ ಕಡೆ ಚಾಕ್ಲೇಟ್ ಬಸ್ ಸ್ಟಾಪ್ ಹೋಗುತ್ತೆ. ಅದೇ ಮೇನ್ ರೋಡು. ಇದೇ ಪಿಕಪ್ ಲೊಕೇಶನ್ನು. ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಅವಾಗ 2 ಗಂಟೆ ಆಗೈತೆ. 4 ಡಿಸ್ಪಿನ್ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆಗೈತೆ. 4 ಇರೋದು ಜಾಸ್ತಿ ಇದೆ. 1 ನಿಮಿಷಕ್ಕೆ ಲೋಡ್ ಆಯಿತು ಡಿಸ್ಪಿನ್ನು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 7.5 ಕಿಲೋಮೀಟ್ರ್ ಐತೆ. ಅರ್ಧ ಗಂಟೆ ತೋರಿಸ್ತೈತೆ. ಜಾಮ್ ಆಗಿತ್ತೆ. ಮಾರ್ಕೆಟ್ ಸಿಗ್ನಲ್ ಹತ್ರ ಒಂದು ಕ್ಲಿಯರ್ ಆದರೆ ಜಾಮ್, ಎಲ್ಲೂ ಜಾಮ್ ಇರೋಲ್ಲ. ಮೆಜೆಸ್ಟಿಕ್ ಇದೆ ತೋರಿಸ್ತೈತೆ ಡ್ರಾಪ್ ಲೊಕೇಶನ್. ಎಷ್ಟು 550 ರೂಪಾಯಿ ಬಿದ್ದೈತೆ ಡ್ಯೂಟಿ. 1.5 ಸರ್ಜ್ 1.2. ಇದೇ ಮೇನ್ ರೋಡ್ ಹೋದರೆ ಸ್ಯಾಂಕಿ ಟ್ಯಾಂಕಿ ಸಿಗ್ನಲ್ಗೆ ಹೋಗುತ್ತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಬಿಲ್ಡಿಂಗು. ಟೈಮ್ ಅವಾಗ 2:40 ಆಗೈತೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು. ಇಲ್ಲೇ ಅನ್ಲೋಡ್ ಮಾಡ್ತಲೇ 2 ನಿಮಿಷಕ್ಕೆ ಒಂದು ಡ್ಯೂಟಿ ಬಂತು. ಪಿಕಪ್ಪು ಇಲ್ಲಿಂದ 2 ಕಿಲೋಮೀಟ್ರ್ ಇತ್ತು. ಅದು ಲಾಸ್ಟಾಗಿ ಯಾರು ಎತ್ಕೊಬಿಟ್ರು, ಅದು ಬರಲಿಲ್ಲ. ಗುಟ್ಟಿಗೆರೆಗೆ ಡ್ರಾಪ್. ಇನ್ನೊಂದು ಯಲಹಂಕ ಬಂತು ಸೆಕೆಂಡ್ ಡ್ಯೂಟಿ. ಅದು ಹ್ಯಾಂಡ್ಸಪ್ ಆಗಿಲ್ಲ. ಅದಾಗಿ ಒಂದು 10 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಅದು ಯಲಹಂಕದು ಹ್ಯಾಂಡ್ಸಪ್ ಆಗಲಿಲ್ಲ. 10 ಸೆಕೆಂಡ್ ಡಿಲೇ ಇತ್ತು. ಅದಾಗಿ ಒಂದು 10 ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. HLಗೆ 650 ರೂಪಾಯಿಗೆ. ಕಸ್ಟಮರ್ಗೆ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಇಲ್ಲಿದ್ದ ಎಷ್ಟು 1 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅಲ್ಲಿ ಹೋಗಿ ಏನೈತೆ ಐಟಮ್ ಲೋಡ್ ಮಾಡ್ಕೊಂಡು ಹೋಗೋಣ. ಅದಕ್ಕೆ ನೋಡ್ಕೊಂಡು ಚಿಕ್ಕವೇ ಲಾಂಗ್ ಎಲ್ಲ ಎತ್ಕೊಂತ ಇಲ್ಲ. ಇಲ್ಲೇ ಲೋಕಲ್ಗೆ ಮಾಡ್ತಾಯಿದ್ದೀನಿ. 500 600 ರೂಪಾಯಿ.
ಮುಂದೆ ಫಸ್ಟ್ ರೈಟ್ ಎತ್ಕೋಬೇಕು. ಕಸ್ಟಮರ್ ಫೋನ್ ಮಾಡೋಣ. ಇಲ್ಲಿ ಡೆಕೋರೇಷನ್ ಐಟಮ್ ಲಾಸ್ಟ್ ಟೈಮ್ ಬಂದಿದ್ದೆ. ಆಮೇಲೆ ಕಾಣಿಸ್ತಾ ಇದ್ದು ನೋಡಿ, ಅದೇ ಪಿಕಪ್ ಲೊಕೇಶನ್ನು. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 2:55. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಎರಡು ರೋಲ್ ಅಂತೆ. ರೋಲ್ ಮಾಡ್ಯಾರೆ, ಇನ್ನೊಂದು ರೋಲ್ ತರಕ್ಕೆ ಹೋಗ್ಯಾರೆ. ಎಲ್ಲ ಲೋಡ್ ಆಗೈತೆ. 3 ಇವು 2 ರೋಲು 1 ಬಾಕ್ಸ್. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 12 ಕಿಲೋಮೀಟ್ರ್ ಐತೆ. 40 ನಿಮಿಷ ತೋರಿಸ್ತೈತೆ. ಎಲ್ಲ ಕಿತ್ತಾಗಿ ರೆಡಿ ಮಾಡ್ತಾ ಇದ್ದಾರೆ ದೊಡ್ಡದಾಗಿ. ಇದೇ ರೋಡ್ ಸ್ಟ್ರೈಟ್ ಹೋಗ್ಬೇಕು. ಇದೇ ರೋಡು HLಗೆ ಹೋಗುತ್ತೆ, ಮೇನ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 3:40 ಅದೇ ವರ್ಧ ಎಲ್ಲ ಅನ್ಲೋಡ್ ಆಗೈತೆ. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೆ ನೋಡಬೇಕು. ಬೆಂಗಳೂರು ಫುಲ್ ಮಳೆ. ಇಂದಿರಾನಗರ ಟೈಮ್ ಅವಾಗ 5:50 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 4.800 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಅಮೌಂಟ್ ಬಂದ್ಬಿಟ್ಟು 350 ರೂಪಾಯಿ. ಇಂದಿರಾನಗರದಾಗ ಫುಲ್ ಜೋರು ಮಳೆ ಐತೆ. ಇಲ್ಲಿ ಶಿವಾಜಿನಗರ ರೋಡಾಗ ಮಳೆನೇ ಇಲ್ಲ. ಅಲ್ಲಿದ್ದ ಇಲ್ಲಿಗೆ ಒಂದು 10 ನಿಮಿಷ ಬಂದಿದ್ದೀನಿ. ಈ ಕಡೆ ಮಳೆನೇ ಇಲ್ಲ, ಆ ಕಡೆ ಫುಲ್ ಜೋರು ಮಳೆ. ನೋಡಿ, ರೋಡೇ ನೆಂದಿಲ್ಲ, ಅರ್ಧ ಬಿರ್ಧ ನೆಂದೈತೆ. ಟೈಮ್ 6:15 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದೆ ಮನೆ ಶಿಫ್ಟಿಂಗ್ ಐಟಮ್. ಇಲ್ಲಿ ಮುಂದೆ ರೈಟ್ ಹೋದರೆ ನಂದಿದುರ್ಗ ಮೇನ್ ರೋಡು. ಇಲ್ಲೇ ಇಕ್ತೀನಿ ಸೈಡಾಗಿ. ಹೌದಾ? ಹಾಫ್ ಆನ್ ಅವರ್ ಆಗೈತೆ. ಇವಾಗ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 2 ಕಿಲೋಮೀಟ್ರ್ ಐತೆ. ಇಲ್ಲಿದ್ದ ಇಲ್ಲಿಗೆ 1.5 ಕಿಲೋಮೀಟ್ರು. ಮಳೆ ಅಂದರೆ ಮಳೆ ನಿಂತೆ ಬರ್ತಾಯಿತ್ತು ಮಳೆ. ಅಲ್ಲಿ ಮುಂದೆ ಹೋಗ್ತಾಯಿದ್ದಾರೆ ನೋಡಿ ಕಸ್ಟಮರ್ ಅವರೇ. ಅಲ್ಲಿದ್ದ ಬಂದಿದ್ದೀನಿ. ಫುಲ್ ಮಳೆ ಅಂದರೆ ಮಳೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 7:10 ಆಯ್ತು. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಅನ್ಲೋಡ್ ಆಗೈತೆ. ಇನ್ನೂ ಅನ್ಲೋಡ್ ಮಾಡ್ತಾಯಿದ್ರು. ಅವಾಗ ತಾನೇ ಟ್ರಿಪ್ ಎಂಡ್ ಮಾಡಿದ್ದೆ. ಒಂದು 5 ನಿಮಿಷಕ್ಕೆ ಅನ್ಲೋಡ್ ಆಗುತ್ತೆ ಅಂತ. ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 1 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಇಲ್ಲೇ ಶಿವಾಜಿನಗರ 1.5 ಕಿಲೋಮೀಟ್ರ್ ಡ್ರಾಪು. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ. ಐಟಮ್ ಏನೋ ಒಂದೇ ಒಂದು ಸೀಟ್ ಐತಂತೆ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. 300 ರೂಪಾಯಿ ಬಿದ್ದೈತೆ. ಶಿವಾಜಿನಗರ ಗಲ್ಲಿ ರೋಡಾಗಿ ಹೋಗ್ತಾ ಇದ್ದಾನೆ. ಇಲ್ಲಿದ್ದ ಇನ್ನೂ 500 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಕಸ್ಟಮರ್ 2 ಸರಿ ಫೋನ್ ಮಾಡ್ಯಾರೆ. ಸರ್, ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಅಂತ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ 7:40 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. Press the blue button only after. ತಾನೇ ಬಂದಿದ್ದೀನಿ ಡ್ರಾಪ್ ಲೊಕೇಶನ್ ಅಂದರೆ ಅಲ್ಲಿ ಮೇನ್ ರೋಡು ಶಿವಾಜಿನಗರ ಮೇನ್ ರೋಡ್ಗೆ ಹೋಗುತ್ತೆ. ಹಾಂ, ಲೋಡ್ ಆಯಿತು. ಅಮೌಂಟ್ ಇಸ್ಕೋಬೇಕು. ತಾಜ್ ಹೋಟೆಲ್ ಯಶವಂತಪುರ. ಬಗಲ್ಗುಂಟೆ ಜಾತ್ರೆಗೆ ಫುಲ್ಲು ಲೈಟಿಂಗ್ಸ್ ಹಾಕ್ಯಾರೆ. ಈ ಭಾನುವಾರ, ಸೋಮವಾರ, ಮಂಗಳವಾರ ಜಾತ್ರೆ. ಟೈಮ್ ಅವಾಗ 9:30 ಆಗೈತಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.